ಸ್ನೇಹಿತರೆ ನಮಸ್ಕಾರ. ತಮಿಳುನಾಡಿನ ರಾಜಕೀಯನೇ ಒಂದು ರೀತಿಯಲ್ಲಿ ಕಲರ್ಫುಲ್ ರಾಜಕೀಯ. ಅಲ್ಲಿ ರಾಜಕೀಯ ಯಾವ ರೀತಿ ಇರ್ತದೆ ಅನ್ನೋದನ್ನು ನೀವು ಇಮ್ಯಾಜಿನ್ ಕೂಡ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಈ ಹಿಂದೆಯೂ ಕೂಡ ಹಾಗೆ ಇತ್ತು, ಈಗಲೂ ಕೂಡ ಹಾಗೆ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಬಣ್ಣದ ಲೋಕದವರು ಅಥವಾ ಸಿನಿಮಾ ಸ್ಟಾರ್ಗಳಿಗೆ ತಮಿಳುನಾಡಿನಲ್ಲಿ ಸಿಗುವಂತಹ ಬೆಂಬಲ ಬೇರೆಲ್ಲೂ ಕೂಡ ಸಿಗೋದಿಲ್ಲ. ಅದಕ್ಕೆ ಸಾಕ್ಷಿ ಅವತ್ತು MGR, ಜಯಲಲಿತಾ ಆದರೆ ಇವತ್ತಿಗೆ ನಟ ವಿಜಯ್, ದಳಪತಿ ವಿಜಯ್. ಹೌದು, ದಳಪತಿ ವಿಜಯ್ ತಮಿಳುನಾಡಿನಲ್ಲಿ ಹೊಸದೊಂದು ಶಕೆಯನ್ನು ಆರಂಭಿಸುವಂತಹ ಎಲ್ಲ ಸಾಧ್ಯತೆಯೂ ಕೂಡ ದಟ್ಟವಾಗಿ ಕಾಣಿಸ್ತಿದೆ. ಆರಂಭದಲ್ಲಿ ವಿಜಯ್ ಹೋದ ಕಡೆ ಸೇರ್ತಿದ್ದಂಥ ಜನಸಾಗರವನ್ನು ಕಂಡು ಇದು ಓಟಾಗಿ ಕನ್ವರ್ಟ್ ಆಗಲ್ಲ ಕಣ್ರಿ ಅಂತಲೂ ಕೂಡ ಸಾಕಷ್ಟು ಜನ ಹೇಳಿದರು. ಆದರೆ ಈಗ ಎಕ್ಸಿಟ್ ಪೋಲನ್ನು ನೋಡಿದ ಬಳಿಕ ಅಂತೂ ಇದು ಓಟಾಗಿ ಟರ್ನ್ ಆಗಿರಬೇಕೇನೋ ಅಂತಲೂ ಕೂಡ ಕೆಲವರು ಮಾತನಾಡ್ತಿದ್ದಾರೆ. ಹಾಗಾದರೆ ತಮಿಳುನಾಡಿನ ವಿಧಾನಸಭೆ ಚುನಾವಣೆಯ ಫಲಿತಾಂಶದ ಎಕ್ಸಿಟ್ ಪೋಲು ಮತ್ತು ಈ ಫಲಿತಾಂಶದ ಪಕ್ಕ ರಿಸಲ್ಟ್, ಅಂದರೆ ಫಲಿತಾಂಶವನ್ನೇ ಬಂದುಬಿಟ್ರೆ, ಎಕ್ಸಿಟ್ ಪೋಲ್ ಆದ ಬಳಿಕ ಈಗ ಫಲಿತಾಂಶನೇ ನಾಡಿದ್ದು ಬಂದುಬಿಟ್ರೆ ಆಗ ವಿಜಯ್ದೇ ಏಕಮೇವ ಸರ್ವಾಧಿಪತ್ಯ ಆಗ್ತದೋ ಅಥವಾ ಕಿಂಗ್ ಮೇಕರ್ ಆಗ್ತಾರೋ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಈಗ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ. ಏನದು ಲೆಕ್ಕಾಚಾರ? ಹಾಗಾದರೆ ವಿಜಯ್ಗೆ ಎಷ್ಟು ಸ್ಥಾನಗಳು ಸಿಗಬಹುದು? ವಿಜಯವರ ಪಕ್ಷ TVK ಎಷ್ಟು ಶಾಸಕರನ್ನು ಗೆಲ್ಲಿಸ್ಕೊಂಡು ಬರೋದರಲ್ಲಿ ಯಶಸ್ವಿ ಆಗಬಹುದು? ವಿಜಯ್ ಗೆಲ್ಬೋದು, ಆದರೆ ಉಳಿದವರು? ಅದು ಈಗಿರುವಂಥ ಇಂಟ್ರೆಸ್ಟಿಂಗ್. ನೋಡೋಣ ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಅದೆಲ್ಲದ್ರ ಬಗ್ಗೆ ಇನ್ಸೈಡ್ ಮಾಹಿತಿಯನ್ನು ನಿಮಗೆ ಹೊತ್ತು ತಂದಿದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಹೇಳ್ತಾ, ಈಗ ವಿಚಾರಕ್ಕೆ ಬರೋದಾದರೆ ತಮಿಳುನಾಡಿನ ರಾಜಕೀಯ, ಬೇರೆ ಕಡೆಯ ರಾಜಕೀಯಕ್ಕೂ ತಮಿಳುನಾಡಿನ ರಾಜಕೀಯಕ್ಕೂ ಅಜಗಜಾಂತರ ವ್ಯತ್ಯಾಸಗಳಿದ್ದಾವೆ. ಸಿನಿಮಾ ನಟಿಯರು ರಾಜಕೀಯಕ್ಕೆ ಬರೋದು ಹೊಸದೇನಲ್ಲ. ದಕ್ಷಿಣ ಭಾರತದಲ್ಲಿ ಇದು ಕಾಮನ್. ಆದರೆ ನಟ ವಿಜಯ್, ದಳಪತಿ ವಿಜಯ್ ಅವರು ತಮಿಳಿಗ ವೆಟ್ರಿ ಕಾಳಗಂ ಅನ್ನುವಂಥ ಒಂದು ಪಕ್ಷ, TVK ಪಕ್ಷವನ್ನು ತನ್ನ ಮೊದಲ ಚುನಾವಣೆಯಲ್ಲೇ ಕಟ್ಟಿ ಅದನ್ನು ಈ ಅಖಾಡಕ್ಕೆ ಇಳಿಸೋದು ಅಂತೇಳಿ ಹೇಳ್ತಾರಲ್ಲ, ಆ ರೀತಿ ಅಖಾಡಕ್ಕೆ ಇಳಿಸ್ಬಿಟ್ಟಿದ್ದಾರೆ. ಅಖಾಡಕ್ಕೆ ಇಳಿಸೋದೇನೋ ಇಳಿಸಿದ್ದಾರೆ. ಇಳಿಸಿದ ಬಳಿಕ ಅಲ್ಲಿ ಜನರಿಂದ ವ್ಯಕ್ತವಾಗ್ತಿರುವಂಥ ಬೆಂಬಲ ಮತ್ತು ಜನರ ಪ್ರೀತಿಯನ್ನು ಕಂಡು ಸ್ವತಃ ವಿಜಯ ಒಂದು ಕ್ಷಣ ದಂಗಾಗಿ ಹೋಗಿದ್ದಾರೆ. ಅವರು ಅಂದ್ಕೊಂಡಿರುವಂತಹ ರೀತಿಗಿಂತನೂ ಕೂಡ ಹೆಚ್ಚಾಗಿ ಇಲ್ಲಿ ಬೆಂಬಲ ಸಿಗ್ತಾ ಇದೆ. ಅದರಲ್ಲೂ ಕೂಡ ಈಗ ಎಕ್ಸಿಟ್ ಪೋಲ್ನ ಸಮೀಕ್ಷೆಗಳ ಪ್ರಕಾರ ವಿಜಯ್ ಕೇವಲ ಓರ್ವ ಅಭ್ಯರ್ಥಿಯಲ್ಲ, ಬದಲಿಗೆ ತಮಿಳುನಾಡು ರಾಜಕೀಯದ ಗತಿಯನ್ನೇ ಬದಲಾಯಿಸುವಂಥ ಶಕ್ತಿಯಾಗಿ ಹೊರಹೊಮ್ಮುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಕ್ಸಿಟ್ ಪೋಲ್ಗಳು ಎಲ್ಲದೂ ಕೂಡ ನಿಜವಾಗ್ತವಾ ಅಂತೇಳಿ ಕೇಳಿದ್ರೆ ಇಲ್ಲ, ಸುಳ್ಳಾದಂತಹ ಅದೆಷ್ಟೋ ಎಕ್ಸಾಂಪಲ್ಗಳು ನಮ್ಮ ನಡುವೆ ಇದ್ದಾವೆ. ಆದರೆ ಬಹುತೇಕ ಎಕ್ಸಿಟ್ ಪೋಲ್ಗಳು ಒಂದನ್ನೇ ಹೇಳಿರೋದ್ರಿಂದ ಬಹುಶಃ ತಮಿಳುನಾಡಿನ ರಾಜಕೀಯವನ್ನು ತುಂಬ ಹತ್ತಿರದಿಂದ ಕಂಡವರು ಸಾಕಷ್ಟು ಜನ ಇರೋದರಿಂದ ಎಲ್ಲೋ ಒಂದು ಕಡೆ ವಿಜಯ್ಗೆ ಅಭೂತಪೂರ್ವವಾದಂತಹ ಬೆಂಬಲ ತಮಿಳುನಾಡಿನಲ್ಲಿ ಈ ಬಾರಿ ಸಿಗಬಹುದೇನೋ ಅನ್ನುವಂಥದ್ದು ಈಗ ಗೊತ್ತಾಗ್ತಿದೆ. ಹೋಗಲಿ, ವಿಜಯ್ಗೆ ಒಂದು ವೇಳೆ ಈ ಸಮೀಕ್ಷೆಗಳ ಪ್ರಕಾರ ಅಂಕಿಅಂಶಗಳು ಏನು ಬಂದಿದ್ದಾವೆ ನೋಡಿ, ಅಲ್ಲಿ ಬಂದಿರೋ ನಂಬರ್ಸ್ ಪ್ರಕಾರ ಬರದೇನೂ ಇದ್ದರು ಕಿಂಗ್ ಮೇಕರ್ ಆಗೋದ್ರಲ್ಲಿ ವಿಜಯ್ ಹಿಂದೇಟನ್ನು ಹಾಕಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತ ಹೇಳಿದ್ರೆ ಪ್ರಬಲ ಮೂರನೇ ಶಕ್ತಿಯಾಗಿ ಈಗಾಗಲೇ ವಿಜಯ್ ಹೊರಹೊಮ್ಮಿ ಆಗಿದೆ ಅಂಥೇಳಿ. ಈಗ ಆಕ್ಸಿಸ್ ಮೈ ಇಂಡಿಯಾ ಸರ್ವೆಯ ಪ್ರಕಾರ ಅತಿ ಹೆಚ್ಚು ಅಂದರೆ 98ರಿಂದ 128 ಸ್ಥಾನಗಳನ್ನು TVK ಪಡೆಯುತ್ತೆ ಅನ್ನುವಂಥದ್ದು ಈಗ ಅವರು ಸಮೀಕ್ಷೆಯಲ್ಲಿ ಕಂಡುಹಿಡ್ಕೊಂಡಿದ್ದಾರೆ. ಇದನ್ನು ಹೊರತುಪಡಿಸಿದ್ರೆ ಪೀಪಲ್ಸ್ ಪಲ್ಸ್ ಮತ್ತು P-ಮಾರ್ಕ್ ಸಂಸ್ಥೆ 16ರಿಂದ 26 ಸ್ಥಾನಗಳನ್ನು ಮಾತ್ರ ಕೊಟ್ಟಿದೆ. ಎಲ್ಲಿಯ 98, ಎಲ್ಲಿಯ 16ರಿಂದ 26 ಅಂತೇಳಿ. ಒಂದು ವೇಳೆ DMK ಮತ್ತು AADMK ನೇರ ಪೈಪೋಟಿಗೆ ಬಂದು ಯಾರು ಬಹುಮತವನ್ನು ಪಡೆಯದೇ ಇದ್ದರೆ, ಇಬ್ಬರಲ್ಲಿ ಯಾರು ಕೂಡ ಬಹುಮತವನ್ನು ಪಡೆಯದೇ ಇದ್ದರೆ ಆಗ ಕಿಂಗ್ ಮೇಕರ್ ಆಗೋದು ಯಾರು? ಒನ್ಸ್ ಅಗೇನ್ ವಿಜಯ್. ಯಾರ್ದು? ಪೀಪಲ್ಸ್ ಪಲ್ಸ್ ಮತ್ತು P-ಮಾರ್ಕ್ ಸಮೀಕ್ಷೆ ಪ್ರಕಾರ ಆಯಿತು ಅಂದರೆ. ಇದನ್ನು ಹೊರತುಪಡಿಸಿದರೆ ಮ್ಯಾಟ್ರಿಸ್ ಮತ್ತು ವೋಟ್ ವೈಬ್ ಅನ್ನುವಂತಹ ಸಂಸ್ಥೆ ಮಾಡಿರುವಂಥ ಸರ್ವೆ ಪ್ರಕಾರ 10ರಿಂದ 12 ಸ್ಥಾನಗಳು ಮಾತ್ರ ವಿಜಯ್ಗಂತೆ. ಈ ಕಡಿಮೆ ಸಂಖ್ಯೆಯೂ ಸಹ ಭಾರಿ ಸ್ಪರ್ಧೆಯನ್ನು ಕೊಡುವಂಥ ಚಾನ್ಸಸ್ ಇದೆ. ಒನ್ಸ್ ಅಗೇನ್ ವೋಟ್ ಶೇರ್ ಯಾವ ರೀತಿ ಆಗ್ತದೆ, ಎಷ್ಟು ಸ್ಥಾನಗಳು ಯಾರಿಗೆ ಬರ್ತದೆ ಅನ್ನೋಂಥ ಲೆಕ್ಕಾಚಾರವನ್ನು ನೋಡಿದಾಗ ಅಲ್ಲಿಗೆ ಒಂದು ಲೆಕ್ಕಾಚಾರವನ್ನು ನೀವು ಸ್ಪಷ್ಟವಾಗಿ ಇಟ್ಕೊಳ್ಳಿ. ಕಿಂಗ್ ಆಗದೆ ಇದ್ರೂ ಕೂಡ ಕಿಂಗ್ ಮೇಕರ್ ವಿಜಯ್ 100ಕ್ಕೆ 100 ಆಗ್ತಾರೆ ಅಂತೇಳಿ. ಹೇಗೆ? ವಿಜಯ್ ಅವರ TVK ಪಕ್ಷ 15ರಿಂದ 20 ಸ್ಥಾನಗಳನ್ನು ತಲುಪಿದರೆ ಇದು ಆರಂಭಿಕ ಹಂತದ ಪ್ರಾದೇಶಿಕ ಪಕ್ಷವೊಂದರ ಗಟ್ಟಿಯಾದಂಥ ಪ್ರವೇಶ ಅಂತೇಳಿ ಪರಿಗಣಿಸ್ತಾರೆ. ಒಂದು ವೇಳೆ TVK 30ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದರೆ
ತಮಿಳುನಾಡಿನ ದ್ವಿಮುಖ ರಾಜಕೀಯದಲ್ಲಿ DMK ವರ್ಸಸ್ AIADMK ನಡುವಿನ ಒಂದು ಬಲಿಷ್ಠ ಮೂರನೇ ಧ್ರುವವಾಗಿ ಶಕ್ತಿಯಾಗಿ ಉದಯಿಸಿದೆ ಎನ್ನುವಂತೂ ಮತ್ತೊಂದು ಅರ್ಥ. ಇನ್ನು 80ಕ್ಕೂ ಹೆಚ್ಚು ಸ್ಥಾನಗಳನ್ನು ಗಳಿಸಿದರೆ ವಿಜಯ್ ಅವರು ನೇರವಾಗಿ ದಿಗ್ಗಜರಾದಂತಹ MG ರಾಮಚಂದ್ರನ್ ಮತ್ತು NT ರಾಮರಾವ್ ಇವರ ಸಾಲಿಗೆ ಸೇರ್ತಾರೆ ಅನ್ನೋದರಲ್ಲಿ ಡೌಟೇ ಇಲ್ಲ. MGR ಮತ್ತು NTR ಇವರ ಸಾಲಿಗೆ ಸೇರ್ತಾರೆ ಅನ್ನೋದರಲ್ಲಿ ಡೌಟೇ ಇಲ್ಲ. ಇತ್ತೀಚಿನ ದಶಕಗಳಲ್ಲಿ ಯಾವೊಬ್ಬ ಸಿನಿಮಾ ತಾರೆಯೂ ಕೂಡ ಇಷ್ಟು ದೊಡ್ಡ ಮಟ್ಟದ ಆರಂಭಿಕ ಯಶಸ್ಸನ್ನು ಕಂಡಿಲ್ಲ, ಕಾಣೋದಕ್ಕೆ ಸಾಧ್ಯವೂ ಕೂಡ ಇಲ್ಲ. ವಿಜಯ್ಗೆ ಅದಾದಂತಾಗುತ್ತೆ ಯಾವಾಗ 80 ಸ್ಥಾನಗಳಿಗಿಂತಲೂ ಕೂಡ ಹೆಚ್ಚು ಸ್ಥಾನಗಳನ್ನು ವಿಜಯ್ ಗೆದ್ದಾಗ ಮಾತ್ರ. ಇನ್ನು ತಮಿಳುನಾಡು ರಾಜಕೀಯವನ್ನು ಈ ಹಿಂದೆ ಸಿನಿಮಾ ತಾರೆಗಳಾದಂತಹ MGR, ಜಯಲಲಿತಾ ಜೊತೆಗೆ ಕರುಣಾನಿಧಿ ದಶಕಗಳ ಕಾಲ ಆಳಿದ್ದಾರೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಕಮಲ್ ಹಾಸನ್ ಅವರ ರಾಜಕೀಯ ಪ್ರವೇಶ ಅಷ್ಟಾಗಿ ಯಶಸ್ಸನ್ನು ಕಂಡಿರಲಿಲ್ಲ. ಇನ್ನು ರಜನಿಕಾಂತ್ ಅಂತೂ ರಾಜಕೀಯಕ್ಕೆ ಬರುವಂತಹ ಮುನ್ನವೇ ಹಿಂದಕ್ಕೆ ಸರಿದ್ರು. ಫಸ್ಟ್ ಗೇರ್ ಹಾಕೋದಕ್ಕಿಂತ ಮುಂಚೆನೇ ರಿವರ್ಸ್ ಗೇರ್ ಹಾಕಿಬಿಟ್ರು. ಈಗ ವಿಜಯ್ ಅವರು MGR ಮತ್ತು NTR ಅವರಂತೆ ಮೊದಲ ಪ್ರಯತ್ನದಲ್ಲೇ ದೊಡ್ಡ ಮಟ್ಟದ ಯಶಸ್ಸನ್ನು ಪಡೆಯುವಂಥ ಹಾದಿಯಲ್ಲಿ ಇರೋದಂತೂ 100% ಸತ್ಯ. ಇದ್ರ ಜೊತೆಗೆ ಈ ಯೂತ್ಸು ಮೊದಲ ಬಾರಿಗೆ ಮೊದಲು ಚಲಾಯಿಸುವವರನ್ನು ವಿಜಯ್ ತಮ್ಮತ್ತ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನೋದು ಅಲ್ಲಿನ ಬೂತ್ ಮಟ್ಟದ ಕಾರ್ಯಕರ್ತರು ಅಥವಾ ಅಧಿಕಾರಿಗಳು ಹೇಳುವಂಥ ಮಾತುಗಳು. ಇದನ್ನು ಹೊರತುಪಡಿಸಿದ್ರೆ ಜಯಲಲಿತಾ ಮತ್ತು ಕರುಣಾನಿಧಿ ಅವರ ನಿರ್ಗಮನದ ನಂತರ ತಮಿಳುನಾಡಿನಲ್ಲಿ ಸೃಷ್ಟಿಯಾದಂಥ ನಾಯಕತ್ವದ ಶೂನ್ಯವನ್ನು ವಿಜಯ್ ತುಂಬುತ್ತಿದ್ದಾರೆಯೇ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮೂಡಿದೆ. ಕರೆಕ್ಟ್ ಅದು. ತಮಿಳುನಾಡು ಒಂದು ರೀತಿಯಲ್ಲಿ ಸಾಂಪ್ರದಾಯಿಕವಾಗಿ DMK ಮತ್ತು AIADMK ರಾಜಕೀಯದಿಂದ ಬೇಸತ್ತಿರುವಂಥ ಜನರಿಗೆ TVK ಒಂದು ಪರ್ಯಾಯ ಶಕ್ತಿಯಾಗಿ ಕಾಣಿಸ್ತಿದೆ, ಪರ್ಯಾಯ ಭರವಸೆಯಾಗಿ ಕಾಣಿಸ್ತಿದೆ. ವಿಜಯ್ ಕೇವಲ ಈ ಮತಗಳನ್ನು ಒಡೆಯೋರಾಗಿ ಉಳಿತಾರೋ ಅಥವಾ ಮತಗಳನ್ನು ಬೇಟೆಯಾಡೋರಾಗಿ ಉಳಿತಾರೋ, ಮುಖ್ಯಮಂತ್ರಿ ಆಗ್ತಾರೋ, ಎಲ್ಲವೂ ಕೂಡ ಉತ್ತರ ಸೋಮವಾರ ಸಂಜೆ ಬಹುತೇಕ ಸಿಗಲಿದೆ. ನೋಡೋಣ ಏನಾಗಬಹುದು ಅಂತ ಹೇಳ್ಬಿಟ್ಟು. ಬಟ್ ನಿಮಗೇನು ಅನಿಸುತ್ತೆ? ವಿಜಯ್ ಅವರು ಏನಾಗಬಹುದು? ಕಿಂಗ್ ಆಗ್ತಾರೋ, ಕಿಂಗ್ ಮೇಕರ್ ಆಗ್ತಾರೋ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.